ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದಂಥ ಬೊಂಬಾಟ್ ಭೋಜನವನ್ನು ತಿನ್ನಬೇಕು. ಸೊ ಇವತ್ತು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ತಿಳ್ಕೊಳ್ಳೋ ಕಾತರ ನಿಮಗಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಫಾಲೋ ಮೀ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು ಜಯನಗರ 9th ಬ್ಲಾಕಿಗೆ ಬಂದಿದ್ದೀನಿ. 9th ಬ್ಲಾಕಲ್ಲಿ 25th ಮೇನ್ಗೆ ಬಂದಿದ್ದೀನಿ. ಈ 25th ಮೇನಲ್ಲಿ ಪೈ ಫುಡ್ಸ್ ಅಂತ ಒಂದು ಅಂಗಡಿ ಇದೆ. ಈ ಅಂಗಡಿ ಯಾಕೆ ನಿಮಗೆ ತೋರಿಸ್ಬೇಕು ಅಂತ ಇಷ್ಟ ಅಂದರೆ, ಈ ಅಂಗಡಿ ಬೇಸಿಕ್ಲಿ ಮಂಗಳೂರು ಸ್ಟೋರ್ಸು. ಮಂಗಳೂರಿನ ಸ್ಪೆಷಲ್ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಉದಾಹರಣೆಗೆ ನಿಮಗೆ ಬೆಸ್ಲೆಸ್ ಸೊಪ್ಪು ಬೇಕು ಅಂದರೆ ಇಲ್ಲಿ ಸಿಗುತ್ತೆ. ಆಮೇಲೆ ಮಂಗಳೂರು ಗುಳ್ಳ ಬೇಕು ಅಂದರೆ ಇಲ್ಲಿ ಸಿಗುತ್ತೆ. ಆಮೇಲೆ ಗೊಂಚಲು ಈರುಳ್ಳಿ ಸಿಗುತ್ತೆ. ಅದು ಬೆಂಗಳೂರಲ್ಲಿ ಬೇರೆ ಎಲ್ಲೂ ಸಿಗೋಲ್ಲ, ಮಂಗಳೂರಿನ ಬರಬೇಕದು. ಗೊಂಚಲು ಈರುಳ್ಳಿ, ಬಿಳಿ ಈರುಳ್ಳಿ, ಕೆಂಪು ಈರುಳ್ಳಿ ಸಿಗುತ್ತೆ. ಪ್ಲಸ್ ಇಲ್ಲಿ ಮಾಲ್ಪುರಿ ಅಂತ ಸಿಗುತ್ತೆ, ಭಾಳ ಚೆನ್ನಾಗಿರುತ್ತೆ. ಅದು ಟಿಪಿಕಲ್ ಮಂಗಳೂರಲ್ಲಿ ಮಾಡ್ತಕ್ಕಂಥ ಟ್ರೆಡಿಷ್ನಲ್ ಡಿಶ್. ಅದು ಮಾಲ್ಪುರಿ ಅಂತ ಭಾಳ ಚೆನ್ನಾಗಿರುತ್ತೆ. ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಇವತ್ತಲ್ಲಿ ಬಂದಿರೋದು. ಮಾಲ್ಪುರಿ ಜೊತೆಗೆ ಹಲಸಿನ ಹಣ್ಣಿನಲ್ಲಿ ಇಡ್ಲಿ ಮಾಡ್ತಾರೆ, ಕಡುಬು ಅಂತ ಕರೀತಾರೆ. ಆ ಇಡ್ಲಿ ಇಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಯು ಗೆಟ್ ಕಜ್ಜಾಯ, ತುಂಬ ಒಳ್ಳೆ ಕಜ್ಜಾಯ. ಮತ್ತು ಮಂಗಳೂರಲ್ಲಿ ಒಂದು ಕಚೋರಿ ಮಾಡ್ತಾರೆ, ಅದಕ್ಕೆ ಮಂಗಳೂರು ಕಚೋರಿ ಅಂತಲೇ ಹೆಸರು. ಅದು ಬೇರೆ ಎಲ್ಲೂ ಸಿಗೋಲ್ಲ, ಮಂಗಳೂರಲ್ಲಿ ಮಾತ್ರ ಸಿಗೋದು. ಆ ಮಂಗಳೂರು ಕಚೋರಿ ಸಿಗುತ್ತೆ ಇಲ್ಲಿ. ಅಫ್ಕೋರ್ಸ್ ಮಂಗಳೂರು ಐಟಮ್ಸ್ ಬೇರೆ ಎಲ್ಲ ಸಿಗುತ್ತೆ, ಮಂಗಳೂರು ಬನ್ಗಳು, ಶಾವಿಗೆ, ಆಮೇಲೆ ಬೇರೆ ಬೇರೆ ತರಕಾರಿಗಳು, ಮಸಾಲೆಗಳು ಎಲ್ಲ ಸಿಗುತ್ತೆ. ನನಗೆ ಅನಿಸಿದ್ದು ಮಾಲ್ಪುರಿ ಅನ್ನೋದಿದೆಯಲ್ಲ, ಅದನ್ನು ನಿಮಗೆ ತೋರಿಸ್ಬೇಕು ಅಂತ. ಯಾಕಂದರೆ ಎಲ್ಲೂ ಸಿಗೋಲ್ಲ ಬೆಂಗಳೂರಲ್ಲಿ. ಮಂಗಳೂರು ಸ್ಟೋರ್ಸಲ್ಲಿ ಸಿಗೋದು, ಅದು ಕೆಲವು ಮಂಗಳೂರು ಸ್ಟೋರ್ಸಲ್ಲಿ ಮಾತ್ರ ಸಿಗುತ್ತೆ. ಜಯನಗರ 9th ಬ್ಲಾಕಲ್ಲಿ ಇರೋದು ಇದೊಂದೇ ಮಂಗಳೂರು ಸ್ಟೋರ್ಸು. ಇಲ್ಲಿ ಬಂದಾಗ ನೀವು ಮಾಲ್ಪುರಿ ತೊಗೊಂಡು ಹೋಗಬೇಕು, ಸೂಪರಾಗಿರುತ್ತೆ. ಬನ್ನಿ ತಿನ್ನೋಣ. ಇದೇ ನಾನು ಹೇಳಿದ್ದು ಪೈ ಫುಡ್ಸ್ ಅಂತ ಹೋಟೆಲು. ಇದು ಜಯನಗರ 9th ಬ್ಲಾಕು 25ನೇ ಮೇನಲ್ಲಿದೆ. ಇಲ್ಲಿ ಮಂಗಳೂರು ಐಟಮ್ಸ್ಗಳೆಲ್ಲ ಸಿಗುತ್ತೆ. ಸೊ ನಮ್ಮ ಬೆಂಗಳೂರಲ್ಲಿ ಭಾಳಷ್ಟು ಜನ ಬೆಂಗಳೂರಿಂದ ವಲಸೆ ಬಂದು ಇಲ್ಲಿ ಸೆಟ್ಲ್ ಆಗಿರೋರಿಗೆಲ್ಲ ಮಂಗಳೂರು ಐಟಮ್ಗಳು ಬೇಕು ಅಂದರೆ ಇಲ್ಲಿ ಬಂದು ತೊಗೊಳ್ತಾರೆ. ಎಸ್ಪೆಷಲಿ ಮಂಗಳೂರು ಗುಳ್ಳ ಆಗ್ಬೋದು, ಅಥವಾ ಮಂಗಳೂರಿನ ಬನ್ಸ್ ಆಗ್ಬೋದು, ಆಮೇಲೆ ಈರುಳ್ಳಿ ಗೊಂಚಲಾಗ್ಬೋದು. ಈರುಳ್ಳಿ ಗೊಂಚಲು ಮಾತ್ರ ತುಂಬ ಚೆನ್ನಾಗಿರುತ್ತೆ, ತೋರಿಸ್ತೀನಿ ನೋಡೋಣ. ಇದು ಈರುಳ್ಳಿ ಗೊಂಚಲು, ಇದು ಇಲ್ಲೇ ಸಿಗೋದು, ಬೇರೆ ಎಲ್ಲೂ ಸಿಗೋಲ್ಲ. ಇನ್ಫ್ಯಾಕ್ಟ್ ಇದು ಬಿಳಿ ಈರುಳ್ಳಿ ಸಿಗುತ್ತೆ, ಕೆಂಪು ಈರುಳ್ಳಿ ಸಿಗುತ್ತೆ. ತುಂಬ ಸ್ವೀಟಾಗಿರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ ಇದು. ಓಕೆ, ಆಮೇಲೆ ಬೆಸ್ಲೆ ಸೊಪ್ಪು. ಈ ಬೆಸ್ಲೆ ಸೊಪ್ಪು ಅಷ್ಟೇ, ಇದು ಮಂಗಳೂರಲ್ಲಿ ಭಾಳ ಫೇಮಸ್ಸು. ಇದರಲ್ಲಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಸ್ಲೆ ಸೊಪ್ಪಿನ ಸಾಂಬಾರು ನಮ್ಮ ಮಾಮೂಲು ಸೊಪ್ಪಿನ ಸಾಂಬಾರು ಮಾಡ್ದಂಗೆ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಮಂಗಳೂರಲ್ಲಿ ಇವೆಲ್ಲ ಫೇಮಸ್ಸು. ಇಲ್ಲಿ ಈ ಅಂಗಡಿನಲ್ಲಿ ಮಾಲ್ಪುರಿ ಅಂತ ಸಿಗುತ್ತೆ. ಮಾಲ್ಪುರಿ ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ ಅದು, ಮಂಗಳೂರು ಸ್ವೀಟ್ ಅದು. ಆಮೇಲೆ ಮಂಗಳೂರು ಕಚೋರಿ, ಕಜ್ಜಾಯ ಇವೆಲ್ಲ ಸಿಗುತ್ತೆ. ನಮಸ್ಕಾರ. ಭಾಳ ಸಂತೋಷ ಸರ್. ಸೊ ಅದನ್ನು ಇವಾಗ ಟೇಸ್ಟ್ ಮಾಡೋಣ. ಸರ್ ಒಂದು ಇದು ಕೊಡಿ, ಕಜ್ಜಾಯ ಒಂದು ಪ್ಯಾಕೆಟ್ ಕೊಡಿ. ಓಕೆ, ಹಾಂ ನೋಡಿ, ಇದು ಕಜ್ಜಾಯ, ಟಿಪಿಕಲ್ ಮಂಗಳೂರು ಸ್ಟೈಲ್ ಕಜ್ಜಾಯ ಇದು. ಸೊ ನೀವು ಈ ಕಡೆ ಜಯನಗರ 9th ಬ್ಲಾಕಿಗೆ ಬಂದಾಗ ಇಲ್ಲಿ ಬಂದು ಈ ಮಂಗಳೂರು ಕಜ್ಜಾಯನ ತಿನ್ಬೋದು. ಸ್ವೀಟು ಹದವಾಗಿದೆ, ಅಕ್ಕಿ ಘಮ ಚೆನ್ನಾಗಿ ಬರುತ್ತೆ, ಬೆಲ್ಲದ ಘಮ ಚೆನ್ನಾಗಿ ಬರುತ್ತೆ, ಲೈಟಾಗಿ ಏಲಕ್ಕಿ ಹಾಕಿದ್ದಾರೆ. ಸೂಪರ್ ಸೂಪರ್ ಭೋಜನ.